ಎಕ್ಸೆಲ್ ಅಂದ್ರೆ ಭರವಸೆ, ಎಕ್ಸೆಲ್ ಅಂದ್ರೆ ಶಕ್ತಿ ಜೊತೆಗೆ ಭವಿಷ್ಯ. ಇಂಥ ಎಕ್ಸೆಲ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ಷರೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಟ್ಯಾಲೆಂಟ್ ಪ್ರದರ್ಶಿಸಿದರೆ ಗಣ್ಯರ ಮಾತುಗಳು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದ್ವು. ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ನಮ್ಮ ಆಸ್ತಿ, ನಮ್ಮಲ್ಲಿರುವಂಥ ಉದ್ಯೋಗಿಗಳು ನಮ್ಮ ಆಸ್ತಿ. ನನಗಾಗಿ ಯಾವುದು ಬೇಡ ಅಂತ ಹೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕಂಡ ಕಾರಣ ವಿದಿನ್ 5 years ಅಲ್ಲಿ ನಾವು ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರೋ ವಿದ್ಯಾರ್ಥಿಗಳು, ಲೈಟಿಂಗ್ಸ್ನಿಂದ ಕಂಗೊಳಿಸ್ತಾ ಇರೋ ಕಾಲೇಜು, ವಿದ್ಯಾರ್ಥಿಗಳಿಂದ ಹಾಡು, ನೃತ್ಯ, ಇಷ್ಟೆಲ್ಲ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಎಕ್ಸೆಲ್ ಸಮೂಹ ಶಿಕ್ಷಣ ಸಂಸ್ಥೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯೊಂದಿಗೆ ಪ್ರಸಿದ್ಧಿ ಪಡೆದಿರುವ ಎಕ್ಸೆಲ್ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಎಕ್ಸೆಲ್ ಅಕ್ಷರೋತ್ಸವ 2025 ನಾಡು ನುಡಿ ರಾಷ್ಟ್ರೀಯ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಅರೆಮಲೆಬೆಟ್ಟ ಕ್ಯಾಂಪಸ್ನಲ್ಲಿ ಆಯೋಜಿಸಿದ್ದ 2 ದಿನಗಳ ಕಾರ್ಯಕ್ರಮದಲ್ಲಿ ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಖ್ಯಾತ ಚಲನಚಿತ್ರ ನಿರ್ದೇಶಕ ಯೋಗರಾಜ್ ಭಟ್ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಚೇರ್ಮನ್ ಸುಮಂತ್ ಕುಮಾರ್ ಜೈನ್, ರಮೇಶ್ ಅರವಿಂದ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು. ಒಂದು ಸಾಧಾರಣ ಟ್ರೈನಿಂಗ್ ಸೆಂಟರ್ ಅಂತ ಶುರು ಮಾಡಿ ಇಲ್ಲಿವರೆಗೆ ಇದನ್ನ ಬೆಳೆಸಿ ನಿಲ್ಲಿಸಿರುವಂತಹ ಸುಮಂತ್ ಸಾಹೇಬರಿಗೆ ನಂದೊಂದು ದೊಡ್ಡ ನಮಸ್ಕಾರ. ಅಡಾಪ್ಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪನಾದರೂ ಓದಿ ಕನ್ನಡದಲ್ಲಿ ಏನೇನು ಬರೆದು ಹೋಗಿದ್ದಾರೆ ಅದನ್ನೆಲ್ಲ ಒಂದು ಸುಮ್ಮನೆ ನಿಮಗಿರೋ ಒಂದು ಪೇಷನ್ಸಿಗೆ ಅಥವಾ ನಿಮಗಿರೋ ಜೀವನೋತ್ಸಾಹಕ್ಕೆ ನಿಮಗೆ 1 ಗಂಟೆಗಳ ಕಾಲ ಅದನ್ನು ಓದಿದ್ರೂ ಇಡೀ ಬದುಕಲ್ಲಿ ಎಂಥ ಕತ್ತಲಲ್ಲೂ ನಡ್ಕೊಂಡು ಹೋಗೋ ಕಂದಿಲ್ ಕೊಡುತ್ತೆ ಒಂದೊಂದು ಕನ್ನಡ ಪುಸ್ತಕ. ಅಂಥ ಮಹನೀಯರು ಬರೆದು ಹೋಗಿದ್ದಾರೆ. ಇದೇ ವೇಳೆ ಸಂಸ್ಥೆಯನ್ನ ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದಂಥ ಚೇರ್ಮನ್ ಸುಮಂತ್ ಕುಮಾರ್ ಜೈನ್ ಮಾತನಾಡಿ ತಮ್ಮ ಸಂಸ್ಥೆಯ ಯಶಸ್ಸಿನ ಸೀಕ್ರೆಟ್ನ ಬಿಚ್ಚಿಟ್ರು. ನಾನು ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಇದರಲ್ಲಿ ಬರುವಂಥ ಒಂದು ಲಾಭವನ್ನು ಕೂಡ 1 ರೂಪಾಯಿ ಕೂಡ ನನ್ನ ಸ್ವಂತಕ್ಕೆ ಉಪಯೋಗ ಮಾಡದೆ ಸಂಸ್ಥೆಯನ್ನೇ ಬೆಳೆಸಿದ ಕಾರಣ, ನಮ್ಮಲ್ಲಿರುವಂಥ ಯಾರು ಉದ್ಯೋಗಿಗಳಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿದ ಕಾರಣ ಇದು ಇಂಪಾರ್ಟೆಂಟ್. ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ನಮ್ಮ ಆಸ್ತಿ, ನಮ್ಮಲ್ಲಿರುವಂಥ ಉದ್ಯೋಗಿಗಳು ನಮ್ಮ ಆಸ್ತಿ ಅಂತ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನನಗಾಗಿ ಯಾವುದು ಬೇಡ ಅಂತ ಹೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕಂಡ ಕಾರಣ ವಿದಿನ್ 5 years ಅಲ್ಲಿ ನಾವು ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕನ್ನಡ ಹಾಡುಗಳಿಗೆ ಡ್ಯಾನ್ಸ್ ಮಾಡಿ ಅಲ್ಲಿದ್ದವರನ್ನ ರಂಜಿಸಿದ್ರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಹುಲಿ ಕುಣಿತವನ್ನ ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ರು. ಇದಿಷ್ಟೇ ಅಲ್ಲ, ವಿದ್ಯಾರ್ಥಿನಿಯರು ಕೂಡ ಭರತನಾಟ್ಯ ಸೇರಿದಂತೆ ಹಲವು ಹಾಡುಗಳಿಗೆ ನೃತ್ಯ ಮಾಡಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರನ್ನ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಒಟ್ನಲ್ಲಿ 2 ದಿನಗಳ ಕಾಲ ನಡೆದಂಥ ಎಕ್ಸೆಲ್ ಅಕ್ಷರೋತ್ಸವ ಕಾರ್ಯಕ್ರಮ ವಿದ್ಯಾರ್ಥಿಗಳನ್ನ ಮತ್ತಷ್ಟು ಹುರಿದುಂಬಿಸಿದ್ದಂತೂ ಸುಳ್ಳಲ್ಲ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು.